ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಾಕಷ್ಟು ಚರ್ಚೆ ಆಗ್ತಾ ಇದೆ ರಾಜಕಾರಣದಲ್ಲಿ ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ಯಾವಾಗುತ್ತೆ ಅಂತ. ಬೆಳಗ್ಗೆಯಿಂದಲೂ ಕೂಡ ನಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ಕೂಡ ಸಾಕಷ್ಟು ಸುದ್ದಿ ಆಗ್ತಾ ಇದೆ. ಈ ಬಾರಿ ಯಂಗ್ ಶಾಸಕರಿಗೆ, ಹೊಸ ಶಾಸಕರಿಗೆ ಸಚಿವ ಸ್ಥಾನದಲ್ಲಿ ಹೆಚ್ಚಿನ ಪ್ರಾತಿನಿಧ್ಯ ಸಿಗುತ್ತೆ ಅಂತ. ಜೊತೆಗೆ ಕಳೆದ ಬಾರಿ ಕೂಡ ಇದೇ ರೀತಿಯ ಚರ್ಚೆ ಆಗ್ತಾ ಇತ್ತು, ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಹೊಸಬ್ರಿಗೆ ಅವಕಾಶ ಕೊಡ್ತಾರೆ ಅಂತ. ಬಟ್ ಅದಾಗಲಿಲ್ಲ ಕಳೆದ ಅವಧಿಯಲ್ಲಿ. ಅಂದರೆ ಕಳೆದ ತಿಂಗಳು ಪ್ರಮೋಷನ್ ಆಯಿತು, ಎಲ್ಲರೂ ಕೂಡ ಸೀನಿಯರ್ಸೇ ಇದ್ರು ಎಕ್ಸೆಪ್ಟ್ ಸಿದ್ದರಾಮಯ್ಯ ಮಗ ಎನ್ ಸಿದ್ದರಾಮಯ್ಯ ಬಿಟ್ಟರೆ ಉಳಿದೆಲ್ಲರೂ ಕೂಡ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಸೀನಿಯರ್ಸೇ. ಈ ಬಾರಿ ಆದರೂ ಹೊಸಬ್ರಿಗೆ ಅವಕಾಶ ಕೊಡ್ತಾರಾ ಡಿ.ಕೆ. ಶಿವಕುಮಾರ್ ಅಂತ. ಈ ನಡುವೆ ಮಹಿಳೆಯರಿಗೆ ಎಷ್ಟು ಚಾನ್ಸ್ ಸಿಗಬಹುದು? ಕರ್ನಾಟಕ ಕಾಂಗ್ರೆಸ್ ಸೋನಿಯಾ ಗಾಂಧಿಯಿಂದ ಹಿಡಿದು ಎಲ್ಲರೂ ಕೂಡ ಮಹಿಳಾ ಶಕ್ತಿ ಬಗ್ಗೆ, ಮಹಿಳಾ ಪವರ್ ಬಗ್ಗೆ ಮಾತನಾಡ್ತಾರೆ, ಮಹಿಳಾ ಮೀಸಲಾತಿ ಬಗ್ಗೆ ಮಾತನಾಡ್ತಾರೆ. ಆದರೆ ಮಹಿಳೆಯರಿಗೆ ಮಾತ್ರ ಸೂಕ್ತ ಸ್ಥಾನಮಾನ ಸಿಗ್ತಾ ಇಲ್ಲ ಅನ್ನೋ ಒಂದು ಆರೋಪ ಇದೆ. ಈ ಹಿಂದೆ ಸಿದ್ದರಾಮಯ್ಯ CM ಆಗಿದ್ದಾಗ ಮೊದಲನೇ ಅವಧಿಯಲ್ಲೂ ಕೂಡ ಒಬ್ಬರು ಮಾತ್ರ ಸಚಿವರಾಗಿದ್ರು. ಕಳೆದ 3 ವರ್ಷದಲ್ಲೂ ಕೂಡ ಒಬ್ಬರೇ ಸಚಿವರಾಗಿದ್ರು, ಲಕ್ಷ್ಮೀ ಹೆಬ್ಬಾಳ್ಕರ್. ಆದರೆ ಡಿ.ಕೆ. ಶಿವಕುಮಾರ್ ಆ ಒಂದು ಒಬ್ಬರೇ ಮಹಿಳಾ ಮಂತ್ರಿ ಆಗುವಂಥ ಪರಿಪಾಠಕ್ಕೆ ಬ್ರೇಕ್ ಹಾಕ್ತಾರಾ? ತಮ್ಮ ಗುರುಗಳು ಅಂದರೆ ಎಸ್.ಎಂ. ಕೃಷ್ಣ ಅವಧಿಯಲ್ಲಿ, ಎಸ್.ಎಂ. ಕೃಷ್ಣ CM ಆಗಿದ್ದಾಗ 1999 to 2004 ಈ ಅವಧಿಯಲ್ಲಿ 4 ಜನ ಮಹಿಳೆಯರು ಸಚಿವ ಸ್ಥಾನವನ್ನು ಅಲಂಕರಿಸಿದ್ರು. ಎಸ್.ಎಂ. ಕೃಷ್ಣ ಪೀರಿಯಡಲ್ಲಿ ಒಂದು ರೀತಿ ರೆಕಾರ್ಡ್ ಅದು. ಆ ರೆಕಾರ್ಡನ್ನು ಏನು ಮಾಡ್ತಾರೆ, ಬ್ರೇಕ್ ಮಾಡ್ತಾರಾ? ಅಥವಾ ಅಷ್ಟರ ಮಟ್ಟಿಗೆ ಅಟ್ಲೀಸ್ಟ್ 2-3 ಜನ ಮಹಿಳೆಯರಿಗೆ ಅವಕಾಶ ಕೊಡ್ತಾರಾ? ಏನಾಗಬಹುದು? ಇದ್ರ ಬಗ್ಗೆ ಮಾತು ಜೊತೆ ಒಂದು ವಿಶ್ಲೇಷಣೆ ಮಾಡೋಣ. ಯಾರೆಲ್ಲ ರೇಸ್ನಲ್ಲಿದ್ದಾರೆ, ಯಾರಿಗೆಲ್ಲ ಸಿಗಬಹುದು ಅಂತ. ಸೊ ಈ ಕುರಿತಾಗಿ ಒಂದು ಬ್ರೇಕಿಂಗ್ ಇದೆ, ಬ್ರೇಕಿಂಗ್ ನೋಡೋಣ. ಎಸ್, ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಲೇಡಿ MLAಗಳಿಗೆ ಸಿಗುತ್ತಾ ಚಾನ್ಸ್? ಡಿ.ಕೆ. ಸಂಪುಟದಲ್ಲಿ ಯಾರಾಗ್ತಾರೆ ಮಹಿಳಾ ಮನೆಗಳ ಮಿನಿಸ್ಟ್ರು ಅನ್ನೋದು ಈಗ ಸದ್ಯ ಇರ್ತಕ್ಕಂಥ ಕುತೂಹಲ. ಯಾರಿಗೆಲ್ಲ ಲೆಗ್ ಸಿಗಬಹುದು? ಯಾವೆಲ್ಲ ನಾಯಕರು ಯಾರ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ, ಯಾರಿಂದ ಯಾರಿಗೆಲ್ಲ ಲಾಬಿ ಮಾಡ್ತಾ ಇದ್ದಾರೆ? ಈ ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಯಾರೆಲ್ಲ ಸಚಿವರಾಗಿದ್ರು, ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವರಾಗಿದ್ರು ಆ ಅವಧಿಯಲ್ಲಿ. ಆದರೆ ಡಿ.ಕೆ. ಶಿವಕುಮಾರ್ ಅವಧಿಯಲ್ಲಿ ಮೊದಲನೇ ಒಂದು ಸಚಿವ ಸಂಪುಟ ವಿಸ್ತರಣೆ ಏನಾಯ್ತು ಅಥವಾ ಪ್ರಮಾಣ ವಚನ ಆಯ್ತು, ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಚಾನ್ಸ್ ಸಿಗ್ಲಿಲ್ಲ. ಯಾಕೆ ಸಿಗ್ಲಿಲ್ಲ? ಯಾರು ಕೂಡ ಮಹಿಳೆಯರು ಪ್ರಮಾಣ ವಚನ ಸ್ವೀಕರಿಸಲಿಲ್ಲ ಡಿ.ಕೆ. ಶಿವಕುಮಾರ್ ಅವ್ರ ಜೊತೆ. ಸೊ ನೆಕ್ಸ್ಟ್ ಎರಡನೇ ಅವಧಿಗೆ ಈಗೇನು ನಾಳೆ ಡೆಲ್ಲಿಗೆ ಹೋಗ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ಇದೆ. ದೆಹಲಿಗೆ ರಾಹುಲ್ ಗಾಂಧಿ ವಾಪಸ್ ಬಂದಿದ್ದಾರೆ. ಹೀಗಾಗಿ ಮತ್ತೆ ಸಚಿವ ಸಂಪುಟ ವಿಸ್ತರಣೆ ಸಿಕ್ಕಾಪಟ್ಟೆ ಜೋರಾಗಿ ಚರ್ಚೆ ಆಗ್ತಾ ಇದೆ. ಸೊ ಸಿದ್ದು ಸಂಪುಟದಲ್ಲಿ ಒಬ್ಬರು ಮಹಿಳಾ ಮಂತ್ರಿ ಆಗಿದ್ರು. ಹಿಂದೆ ಉಮಾಶ್ರೀ ಆಗಿದ್ರು 2013 ಅವಧಿಯಲ್ಲಿ. ಈ ಬಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿದ್ರು. ಸೊ ಆಗಿದ್ರೆ ಡಿ.ಕೆ. ಶಿವಕುಮಾರ್ ಅವರ ಅವಧಿಯಲ್ಲಿ ಯಾರಾಗ್ತಾರೆ? ಒಬ್ಬರೇ ಇರ್ತಾರಾ ಅಥವಾ ಹೆಚ್ಚು ಮಂದಿಗೆ ಅವಕಾಶ ಕೊಡ್ತಾರಾ? ಈ ಬಾರಿ ಅತಿ ಹೆಚ್ಚು ಮಹಿಳಾ ಮಣಿಗಳು ಲಾಬಿಯನ್ನ ಮಾಡ್ತಾ ಇದ್ದಾರೆ. ಸೊ ತುಂಬಾ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರ್ತಕ್ಕಂಥ ರಾಜಕಾರಣಿಗಳಿರ್ಬೋದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅತಿ ಹೆಚ್ಚು ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಮಹಿಳಾ ರಾಜಕಾರಣಿ ಕಾಂಗ್ರೆಸ್ನಲ್ಲಿ. ಅದು ಬಿಟ್ರೆ ಮೊದಲ ಬಾರಿಗೆ MLA ಆಗಿದಂತಹ ನಾಯಕರಿದ್ದಾರೆ. ಎರಡನೇ ಬಾರಿಗೆ MLA ಆಗಿರ್ತಕ್ಕಂಥ ಒಂದು 3 ಜನ ಶಾಸಕರು, ಮಹಿಳಾ ಮಣಿ ಶಾಸಕರು ಇದ್ದಾರೆ. ಜೊತೆಗೆ MLC ಕೂಡ ಇದ್ದಾರೆ. ಸೊ ಹಾಗಿದ್ರೆ ಏನಾಗಬಹುದು? ಸೊ ಯಾರೆಲ್ಲ ಲಿಸ್ಟ್ ಇದೆ? ನಮ್ಮ ಪೊಲಿಟಿಕಲ್ ಟೀಮ್ ಒಂದು ಲಿಸ್ಟ್ ರೆಡಿ ಮಾಡಿದೆ, ಯಾರೆಲ್ಲ ಆಕಾಂಕ್ಷಿಗಳಿರ್ಬೋದು ಅಂತ. ಸುಮಾರು 8 ಜನರ ಲಿಸ್ಟ್ ಇದು.